ರತ್ನಗಿರಿ ಕ್ಷೇತ್ರೊಡುಯೇ ಜನಪದ ಪರ್ವದ ಪರ್ವಯೇ ದೈವ ಚಾಕ್ರಿದ ಕಲತಕುಲು ಸಾನೋಡು ಮಾಡ ಗರಡಿಡಿ. ಎಲ್ರಿಗೂ ನಮಸ್ಕಾರ. ಭಾಳ ಒಳ್ಳೆಯ ಸಂದೇಶವನ್ನು, ಚಿಂತನೆಗೆ ಅರ್ಹವಾದ ಪ್ರಶ್ನೆಯನ್ನು ಮುಖ್ಯ ಭಾಷಣಗಾರರು ನಮ್ಮ ಮುಂದೆ ಇಟ್ಟಿದ್ದಾರೆ. ಒಂದು ಬಾಹ್ಯ ಪರಿಸ್ಥಿತಿ ಮತ್ತು ಆಂತರಿಕ ಸ್ಥಿತಿ ಎರಡರ ಸಮನ್ವಯದ ಪ್ರಧಾನ ವಿಷಯ ಮತ್ತು ಸಂದೇಶ ನಮಗೆಲ್ಲ ಲಭ್ಯವಾಗಿದೆ. ಪ್ರಸ್ತುತ ಕಾಲಮಾನದಲ್ಲಿ ರಾಜಕೀಯಾತ್ಮಕವಾಗಿ ಸಮಾಜವನ್ನು ಒಡೆಯುವ, ಸಮಾಜವನ್ನು ಖಂಡವಾಗಿ ಮಾಡಿ ನೋಡುವ, ತನ್ನ ಪಂಗಡವನ್ನು ಬೆಳೆಸುವ ಅಪಾಯಕಾರಿ ಪರಿಸ್ಥಿತಿ ಸದ್ಯದ ಸಾಮಾಜಿಕ ಪರಿಸ್ಥಿತಿಯಲ್ಲಿದೆ. ಅಪಾಯಕಾರಿಯಾಗಿ ಎದುರಾಗುತ್ತಿರುವಂತಹ ಪ್ರಸ್ತುತ ಸಾಮಾಜಿಕ ಸನ್ನಿವೇಶದಲ್ಲಿ ಮಾಡಬೇಕಾದ ಆಡಳಿತ ವರ್ಗವೇ ಪೌರೋಹಿತ್ಯವನ್ನು ವಹಿಸ್ತಾ ಇದೆ. ಇಂತಹ ಸ್ಥಿತಿಯಲ್ಲಿ ಸಾಮಾಜಿಕ ಗಣ್ಯರುಗಳು, ಮುಂದಾಳುಗಳು, ನೀವೆಲ್ಲ ಆಸ್ತಿಕ ಬಂಧುಗಳು ಒಟ್ಟು ಸೇರಿ ಒಂದು ಸಮನ್ವಯ ಸಿದ್ಧಾಂತದ ಸಂದೇಶವನ್ನು ಬೀರಬೇಕಾದಂಥ ತುರ್ತು ಮತ್ತು ಅನಿವಾರ್ಯತೆ ಇದೆ. ಈ ಪರಿಸ್ಥಿತಿಯಲ್ಲಿ ಸ್ಥಳ ಸಾನ್ನಿಧ್ಯದ ಹಿನ್ನೆಲೆಯಲ್ಲಿ ನಾವೆಲ್ಲ ಒಟ್ಟು ಸೇರಿ ಒಂದು ಸಂದೇಶವನ್ನು, ಸಾಮಾಜಿಕ ಸಾಮರಸ್ಯವನ್ನು ಕೊಡ್ತಾ ಇದ್ದೇವಲ್ಲ, ಅದು ಸಾರ್ವಕಾಲಿಕವಾದ ಸತ್ಯ ಎನ್ನುವುದನ್ನು ನಾನು ನಂಬಿದ್ದೇನೆ. ನನ್ನ ಅಭಿಮತ ಅದು. ಎರಡನೇ ವಿಚಾರ ಏನು ಅಂತ ಹೇಳಿದರೆ, ಬದಲಾವಣೆ ಬೇಕು, ಪಾರಂಪರಿಕವಾದಂತಹ ವಿಚಾರವನ್ನು ಬಿಡಬಾರದು ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ಬರೋ ಗೊಂದಲ. ಅದಕ್ಕೆ ಒಂದೇ ಮದ್ದು, ದೇಶೀಯವಾದಂತಹ ಏನು ಸಾಂಸ್ಕೃತಿಕ ವಿಶೇಷತೆಗಳಿದೆ ಅದನ್ನು ನಮ್ಮ ಸ್ಥಳೀಯ ಭಾಷೆಯಲ್ಲಿ ಕಲಿಯುವ, ನೋಡುವ ದೃಷ್ಟಿಕೋನವನ್ನು ಬೆಳೆಸಿಕೊಳ್ಳಬೇಕು. ಅದಿಲ್ಲದೆ ಹೋದರೆ ಪೌರಾತ್ಯ ಅಂದರೆ ನಮ್ಮದು ಏನಿದೆ ಅದು ಪಶ್ಚಿಮದ ದೃಷ್ಟಿಯಲ್ಲೇ ಇರುತ್ತದೆ. ಆಗ ಕಳಕೊಳ್ಳುವುದು ಜಾಸ್ತಿಯೇ ಹೊರತು ಉಳಿಸಿಕೊಳ್ಳುವುದಕ್ಕೆ ಏನೂ ಇರೋದಿಲ್ಲ. ಬಂಧುಗಳೇ, ಈ ಸ್ಥಳ ಸಾನ್ನಿಧ್ಯಗಳಿರ್ಬೋದು, ನಮ್ಮ ನಂಬಿಕೆಗಳಿರ್ಬೋದು, ಆಚರಣೆಗಳಿರ್ಬೋದು, ಅದು ಆವರಣ, ತಡೆಗೋಡೆಯ ಹಾಗೆ ಹೊರಗಿನ ದಾಳಿಯನ್ನು ತಡೆಯಲಿಕ್ಕಿರುವಂತಹ ಆಂತರಿಕ ಶಕ್ತಿಯನ್ನು ಜಾಗೃತಗೊಳಿಸಿ ಮುಂದಡಿ ಇಡುವಂತಹ, ಏಕತೆಯನ್ನು ಬೆಸೆಯುವಂತಹ ಒಂದು ಸಾನ್ನಿಧ್ಯ ಶಕ್ತಿ ಇಲ್ಲಿ ನಾವೆಲ್ಲ ಪಡ್ಕೊಂಡಿದ್ದೇವೆ. ಆ ಸಂದೇಶದ ಹಿನ್ನೆಲೆಯಲ್ಲಿ ಇಲ್ಲಿಯ ಸಂಘಟಕರು ಯಶಸ್ವಿಯಾಗಿದ್ದಾರೆ, ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಾವು ನಿಮಿತ್ತ ಮಾತ್ರವಾಗಿ ನಮ್ಮಿಂದ ಎರಡು ಮಾತುಗಳನ್ನು ನೀವೆಲ್ಲ ಆಡಿಸಿದ್ದೀರಿ, ನೀವು ಕೇಳಿದ್ದೀರಿ. ನಿಮಗೆಲ್ಲ ವಂದನೆಗಳನ್ನು ಸಲ್ಲಿಸ್ತೇನೆ. ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ನಮೋ ನಮಃ.